ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ GVC ಹೆಲ್ದಿ ಲೈಫ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋನ ತಂದಿದ್ದೀನಿ. ಈ ಗಣಪತಿ ಹಬ್ಬ ಇನ್ನೇನು ನಾಳೆ ಬರ್ತಾ ಇದೆಯಲ್ವಾ. ಸೊ ಗಣಪತಿಗೆ ಇಷ್ಟವಾಗುವಂತಹ, ನಾವು ನೈವೇದ್ಯಕ್ಕೆ ಬಳಸುವಂತಹ ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೂ ಹೆಲ್ದಿಯಾಗಿ ಮತ್ತು ಮಕ್ಕಳು ನಾವು ಎಲ್ಲರೂ ಸಹ ತಿನ್ಬೋದಂತಹ ಒಂದು ರೆಸಿಪಿ ಆಗಿರುತ್ತೆ. ಸೊ ಈ ಒಂದು ರೆಸಿಪಿಗೆ ನಾನು ಏನೇನು ತಗೊಂಡಿದ್ದೀನಿ ಅಂತ ನೋಡಿರಿ. ಒಂದು ಬಟ್ಲಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಕಲಸೋಕ್ಕೆ. ಅದೇ ಥರ ಒಂದು ಬಟ್ಲಲ್ಲಿ ಕೊಬ್ಬರಿ ಮತ್ತು ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ, ಹಾಗೆ ಬಿಳಿ ಎಳ್ಳು ಮತ್ತು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿ, ಹಾಗೆ ಸ್ವಲ್ಪ ಅಚ್ಚಕಡಲೆ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಶೇಂಗಾನ ಹುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಬಿಳಿ ಎಳ್ಳು. ಇದಕ್ಕೆ ಹಿಟ್ಟಿಗೆ ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ, ಯಾಕಂದರೆ ಗೋಧಿ ಹಿಟ್ಟಾದರೆ ಟೇಸ್ಟೂ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಗೂ ಕೂಡ ಒಳ್ಳೆಯದು. ಈ ಅಕ್ಕಿ ಹಿಟ್ಟನ್ನು ತಗೊಬಿಟ್ರೆ ನಮಗೆ ಕಲಸೋದು ಮತ್ತು ಮಾಡೋದು ಒಡೆದೋಗ್ಬಿಡುತ್ತೆ. ಸೊ ಕನ್ಫ್ಯೂಸ್ ಆಗಿಬಿಡುತ್ತೆ, ನೀಟಾಗಿ ಮಾಡೋಕ್ಕೆ ಬೇಜಾರು ಅನಿಸುತ್ತೆ. ಹಂಗಾಗಿ ನಾನು ಗೋಧಿ ಹಿಟ್ಟಲ್ಲೇ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಲ್ವ, ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಆ ತುಪ್ಪ ಇದ್ಬಿಟ್ರೆ ನಮಗೆ ಕಲಸೋಕ್ಕೆ ಚೆನ್ನಾಗಿ ಹೊಂದ್ಕೊಳುತ್ತೆ. ಸ್ವಲ್ಪ ಮಿಕ್ಸ್ ಆದಮೇಲೆ ಆಯಿಲ್ ಥರ ಅನಿಸುತ್ತಲ್ವ, ಹಂಗಾಗಿ ನಮಗೆ ಇದು ಪುಡಿ ಅನಿಸಲ್ಲ, ಗಟ್ಟಿಯಾಗಿರುತ್ತೆ. ನಾವು ಕೈಯಲ್ಲೇ ತಗೊಂಡು ತುಂಬೋದು. ಸೊ ಹಂಗಾಗಿ ನಾನು ಇಲ್ಲಿ ಒಂದೆರಡು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲೇ ಹುರ್ಕೊಡ್ತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿನ ಒಂದು 4 ತಗೊಂಡಿದ್ದೀನಿ, ಯಾಕಂದರೆ ಇದು ಟೇಸ್ಟೂ ಸಹ ಚೆನ್ನಾಗಿರುತ್ತೆ. ಹಂಗಾಗಿ ಸಣ್ಣ ಮಕ್ಕಳಿಗೂ ಕೂಡ ಕೊಡೋದಕ್ಕೆ ನಮಗೆ ಚೆನ್ನಾಗಿ ಅನಿಸುತ್ತೆ. ಸೊ ಹಂಗಾಗಿ ಈ 2 ಡ್ರೈ ಫ್ರೂಟ್ಸ್ ಜೊತೆಗೆ ನಾನು ಸ್ವಲ್ಪ ಗಸಗಸೆ ತಗೊಂಡಿದ್ನಲ್ಲ, ಗಸಗಸೆ ಮತ್ತು ಏಲಕ್ಕಿ, ಹಾಗೆ ಬಿಳಿ ಎಳ್ಳನ್ನು, ಇವು 3 ಸಹ ನಾನು ಸ್ವಲ್ಪ ತುಪ್ಪದಲ್ಲಿ ಹಿಂಗೆ ಹುರಿದಿದ್ದೀನಿ. ಇದನ್ನು ನಾವು ಮಿಕ್ಸಿಗೆ ಆಡಿಸ್ಕೋಬೇಕಾಗುತ್ತೆ. ನಾನು ಶೇಂಗಾ ತಗೊಂಡಿದ್ನಲ್ವ, ಹುರಿದಿರೋ ಶೇಂಗಾನು, ಹಾಗೆ ಕಡಲೆನೂ, ಅದ್ರ ಜೊತೆಗೆ ನಾನು ತಗೊಂಡಿರುವಂತಹ ಬೆಲ್ಲನೂ ಸಹ ತಗೊಂಡು ಸ್ವಲ್ಪ ಮಿಕ್ಸಿಗೆ ಆಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೊಬ್ಬರಿನೂ ಕೂಡ ಹಾಕಿದ್ದೀನಿ. ನಾವು ಬೆಲ್ಲನ ಪುಡಿ ಮಾಡ್ಕೊಂಡಂಗೆ ಇದು ಪಾಕನೂ ಸಹ ಮಾಡ್ಕೊಂಡು ಸೋಸ್ಕೋಬೋದು. ನಾನಿಲ್ಲಿ ಸೋದ್ಸೋಕ್ಕೆ ಏನೂ ಇಲ್ಲ, ಬೆಲ್ಲ ಪ್ಯೂರ್ ಆಗಿರೋದ್ರಿಂದ ನಾನು ಏನು ಸೋದ್ಸೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಡೈರೆಕ್ಟು ಮಿಕ್ಸಿಗೆ ಆಡಿಸ್ಬಿಟ್ಟೆ. ಇದನ್ನು ನೀಟಾಗಿ ಸ್ವಲ್ಪ ಉದ್ರಾಗಿ ನಾವು ಮಿಕ್ಸಿಗೆ ಆಡಿಸ್ಕೊಂಡ್ರೆ ಈ ಒಂದು ತುಂಬಕ್ಕೆ ಪೌಡ್ರ್ ರೆಡಿ ಆಗುತ್ತೆ. ಮೋದಕ ಮಾಡೋದು ತುಂಬಾ ಈಸಿ. ನಾನು ಕೂಡ ಹೆಂಗಪ್ಪ ಮಾಡೋದು ಅಂತ ಅನ್ನಿಸ್ತಾ ಇತ್ತು, ಬಟ್ ಮಾಡಿದ ಮೇಲೆ ಗೊತ್ತಾಯಿತು ಇಷ್ಟು ಈಸಿನಾ ಅಂತ. ನನಗೆ ಈ ಮೋದಕ ತಿನ್ನೋಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ದೇವ್ರಿಗೆ ನೈವೇದ್ಯಕ್ಕೂ ಸಹ ಇಡ್ಬೋದು. ಇದನ್ನು ಇದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ನೂ ಕೂಡ ಮತ್ತೆ ಹಾಕಿ ಒಂದೆರಡು ಸಲ ಮಿಕ್ಸಿಗೆ ಆಡಿಸ್ದೆ. ಈಗ ನಮಗೆ ಕೈಯಲ್ಲೇ ಹಿಂಗೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ. ಇದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಮತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಕೈಯಲ್ಲಿ ನಾವು ಉಂಡೆ ಮಾಡ್ಕೊಳೋ ಥರ ಬರುತ್ತೆ. ಸೊ ಇದಕ್ಕೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನಾನು ತಗೊಂಡಿರುವಂತಹ ಗೋಧಿ ಹಿಟ್ಟನ್ನು ನೀಟಾಗಿ ಸ್ವಲ್ಪ ನೀರು ಸ್ವಲ್ಪನೇ ನೀರು ಹಾಕೊಬಿಟ್ಟು ಕಲಸೋದಷ್ಟೇ. ಇದಕ್ಕೇನು ಹಾಕೋದು ಬೇಕಾಗಿಲ್ಲ. ಬರೀ ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ಸ್ವಲ್ಪ ನೆಂದಾದ್ಮೇಲೆ ನಾವು ಮೋದಕನ ಮಾಡ್ಕೋಬೋದು. ತುಂಬಾ ಈಸಿಯಾದಂತಹ ರೆಸಿಪಿ, ಎಲ್ಲರೂ ಕೂಡ ಮಾಡ್ಬೋದು. ಈ ಗಣೇಶನಿಗೆ ಇಷ್ಟವಾಗುವಂತಹ ಮೋದಕನ ಮಾಡ್ಬೋದು. ಕೆಲವೊಬ್ಬರು ಎಲ್ರಿಗೂ ಅವ್ರವ್ರು ಯಾವ ರೀತಿಯಾಗಿ ಈಸಿ ಆಗುತ್ತೆ, ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ಥರ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಗೋಧಿ ಹಿಟ್ಟಲ್ಲೇ ಈ ಒಂದು ಪದಾರ್ಥಗಳನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ಒಂದು ಕಲಸಿರುವಂತಹ ಹಿಟ್ಟನ್ನು ಸ್ವಲ್ಪ ನೆನೆಯಕ್ಕೆ ಬಿಡಬೇಕು. ಸ್ವಲ್ಪ ನೆನೆದ ತಕ್ಷಣ ನಾವು ಒಂಚೂರು ಸಣ್ಣದಾಗಿ ಉಂಡೆ ಕಟ್ಕೊಂಡು ಮಾಡ್ಬೋದು. ಇದು ಬೇಗನೆ ಮಾಡಿಬಿಟ್ರೆ ಗೋಧಿ ಹಿಟ್ಟು ಆವಾಗಲೇ ಮಾಡಿದ್ರೆ ನಮಗೆ ಚೆನ್ನಾಗಿ ಬರಲ್ಲ, ಒಡೆದೋಗುತ್ತೆ ಮತ್ತು ತೂತ ಬೀಳೋಂಗೆ ಎಲ್ಲ ಆಗ್ತಿರುತ್ತೆ. ಹಂಗಾಗಿ ಈ ಹಿಟ್ಟು ನೆಂದಾದ್ಮೇಲೆ ನಾವು ಮಾಡ್ಬೋದು. ಸ್ವಲ್ಪ ನೀಟಾಗಿ ಕಲಸ್ಕೋಬೇಕು, ಹಿಟ್ಟನ್ನ ಜಿಗಿ ಬರೋ ಥರ ಕಲಸ್ಕೋಬೇಕು. ಕೈಯಲ್ಲಿ 2 ಕೈಯಲ್ಲೂ ಸಹ ನಾವು ಎಳೆದ್ರೆ ಕಟ್ಟಾಗಬಾರ್ದು, ಅಷ್ಟು ನೀಟಾಗಿ ಬರಬೇಕು ಹಿಟ್ಟು, ಮೈದಾ ಹಿಟ್ಟು ಥರ. ಆವಾಗ ನಮಗೆ ಮೋದಕ ಮಾಡೋಕ್ಕೆ ತುಂಬಾ ಈಸಿ ಅನಿಸುತ್ತೆ. ಹಿಟ್ಟನ್ನು ಸ್ವಲ್ಪ ನೆನೆಯಕ್ಕೆ ಬಿಟ್ಟಾದಮೇಲೆ ನಾನು ಮತ್ತೆ ತಗೊಂಡಿದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿ ನೆಂದಿದೆ. ಸೇಮ್ ಮೈದಾ ಹಿಟ್ಟು ಥರ ಬರುತ್ತೆ. ನಾವು ಇದರಲ್ಲಿ 2 ಥರ ಮೋದಕನೂ ಸಹ ಮಾಡ್ಬೋದು, ಹಾಗೆ ಕಡುಬುನೂ ಸಹ ಮಾಡ್ಬೋದು. ನಾನಿಲ್ಲಿ ಎಣ್ಣೆಗೆ ಹಾಕಿಲ್ಲ ಮೋದಕನ, ಹಂಗೆ ನೀರಿಗೆ ಹಾಕಿ ಕುದಿಸಿರೋದು. ಅಂದರೆ
ಕುದಿಸಿದ ಕಡುಬು ಅಂತಲೇ ಅಂತಾರೆ. ಆ ಥರ ಎಣ್ಣೆಲಿ ಮಾಡಿಲ್ಲ. ನಾನು ಡೈರೆಕ್ಟು ನೀರಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದ್ರ ಮೇಲೆ ಒಂದು ಬಸಿಯೋದು ಇದು ಬರುತ್ತಲ್ವ ಬಟ್ಲು, ಕಾಳು ಬಸಿಯೋದು ಆ ಬಟ್ಲಲ್ಲಿ ಇಟ್ಬಿಟ್ಟು ಮಾಡಿದ್ದೀನಿ. ನಮ್ಮ ಮನೇಲಿರುವಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾವು ಮಾಡ್ಬೋದು. ಇಲ್ಲಿ ಹಿಟ್ಟನ್ನ ಸಣ್ಣದಾಗಿ ನಾನು ಉಂಡೆ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ಕೈಗೆ ಅಂಟದಂಗೆ ಮಾಡಬೇಕು. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮಾಡಿರೋಂಥ ಉಂಡೆನ ನಾವು ಪೂರಿ ಮಾಡ್ತೀವಲ್ವ, ಅಂದರೆ ಕಡುಬು ಮಾಡ್ತೀವಲ್ವ, ಕರಿಗಡುಬು, ಅದೇ ಥರ ನಾವು ಸಣ್ಣದಾಗಿ ಎಲೆನ ತೆಗೆದುಬಿಟ್ಟು ಅದಕ್ಕೆ ನಾವು ಮಾಡ್ಕೊಂಡಿರುವಂತಹ ಪುಡಿನ ಇಟ್ಬಿಟ್ಟು ಮಾಡೋದಷ್ಟೇ. ಈ ರೀತಿಯಾಗಿ ಶೇಪ್ ಕೊಟ್ಕೊಳ್ಳೋದು ಎಲ್ಲಕ್ಕೂ ಕೈಯಲ್ಲಿ ಮಾಡ್ಕೊಬಿಟ್ಟು ನೀಟಾಗಿ ನಾವು ಶೇಪ್ ಕೊಟ್ಕೊಂಡ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲೆ ಜಾಸ್ತಿ ಏನಾದರೂ ಇಟ್ಟು ಬಂತು ಅಂದರೆ ನಮಗೆ ಇನ್ನೂ ಸ್ವಲ್ಪ ತೆಗಿಬೇಕು ಅನಿಸುತ್ತೆ ಅಂದರೆ ತೆಗೆದು ನಾವು ಮೋದಕನ ಮಾಡ್ಬೋದು. ಖಂಡಿತ ಈ ಒಂದು ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಎಷ್ಟು ಚೆನ್ನಾಗಂದರೆ ನಮಗೆ ನಂಬೋಕ್ಕಾಗಲ್ಲ ನಾನು ಇಷ್ಟು ಚೆನ್ನಾಗಿ ಮಾಡಿದ್ನ ಅನ್ನೋಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ದೊಡ್ಡದಾಗಿ ಸ್ವಲ್ಪ ಎಲೆನ ಮಾಡ್ಕೊಂಡಿದ್ದೀನಿ. ನಾವು 5 ಇಡ್ತಾರೆ, 9 ಇಡ್ತಾರೆ, ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ದೇವರಿಗೆ ಎಷ್ಟು ಇಡ್ತೀವೋ ಅಷ್ಟನ್ನು ನಾವು ಮಾಡ್ಕೊಂಡು ದೇವರಿಗೂ ನೈವೇದ್ಯಕ್ಕೆ ಇಟ್ಬಿಟ್ಟು ನಾವು ಕೂಡ ತಿನ್ಬೋದು. ಈ ಥರ ಶೇಪ್ ಕೊಟ್ಕೊಳ್ಳೋದು ಅಷ್ಟೇ. ಮೋದಕ ಮಾಡೋದೇನು ಕಷ್ಟ ಏನಲ್ಲ. ನೋಡೋಕ್ಕೆ ಹೆಂಗೆ ಮಾಡಿರ್ತಾರಪ್ಪ ಅನಿಸುತ್ತೆ, ಬಟ್ ಮಾಡ್ಬೋದು, ತುಂಬಾ ಈಸಿ ಅನಿಸುತ್ತೆ. ಈ ಒಂದು ಹಿಟ್ಟು ಮೇಲೆ ಜಾಸ್ತಿ ಬಂತು ಅಂದರೆ ಸ್ವಲ್ಪ ತೆಗೆದಿಟ್ಬಿಟ್ರೆ ಶೇಪು ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲೂ ಕೂಡ ಕಟ್ಟಾಗಲ್ಲ, ಅರಿಯಲ್ಲ, ಮೋದಕ ಏನೂ ಆಗಲ್ಲ ನಮಗೆ. ಕೆಲವೊಬ್ಬರು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ. ಅಕ್ಕಿ ಹಿಟ್ಟಲ್ಲಿ ಒಂದು ಫಸ್ಟ್ ಟೈಮ್ ಮಾಡೋಕ್ಕಂದರೆ ಅರ್ಧೋಗೋ ಸಾಧ್ಯತೆ ಇರುತ್ತೆ. ಗೋಧಿ ಹಿಟ್ಟು ಥರ ನೀಟಾಗಿ ಕೂರಲ್ಲ ಅದು ಹಿಟ್ಟು. ಹಾಗಾಗಿ ನಾನು ಗೋಧಿ ಹಿಟ್ಟನ್ನೇ ತಗೊಂಡೆ ನೋಡೋಣ ಅಂತ. ಬಟ್ ತುಂಬಾ ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿರಿ ಶೇಪು. ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೆ. ತುಂಬಾ ಈಸಿಯಾದಂತಹ ರೆಸಿಪಿ, ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ಶೇಪು, ತುಂಬ ಚೆನ್ನಾಗಿ ಬಂತು. ತುಂಬಾ ಈಸಿಯಾಗಿ ಸಹ ನಾನು ಮಾಡಿದೆ. ನೀವು ಕೂಡ ಇದೇ ಥರ ಮೋದಕನ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಮತ್ತು ಇದನ್ನು ನಾನು ಕಡುಬೂ ಕೂಡ ಮಾಡಿದೆ, ಎಲೆ ಕಡುಬು ಥರ ಮಾಡ್ತಾರಲ್ಲ ಹಂಗೆ ಇದೇ ಪುಡಿನ ಇಟ್ಬಿಟ್ಟು ನಾನು ಹೂರಣನ ಮಾಡಿಬಿಟ್ಟು ಮಾಡಿದೆ. ಎಷ್ಟು ಚೆನ್ನಾಗಿ ಬಂತು ಅಂದರೆ ನನಗೆ ನಂಬೋಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿ ಬಂತು. ಈ ರೀತಿಯಾಗಿ ಕೈಯಲ್ಲೇ ಕಡುಬೂ ಕೂಡ ಮಾಡ್ಬೋದು, ಹಾಗೆ ಮೋದಕನೂ ಕೂಡ ಒಂದೇ ಟೈಮಲ್ಲೇ ನಾವು ಮಾಡ್ಬೋದು. ನೀವು ಕೂಡ ಗಣೇಶನಿಗೆ ಇದೇ ಥರ ಮಾಡಿ ನೈವೇದ್ಯಕ್ಕೆ ಇಡ್ತೀರಾ ಅಂದ್ಕೋತೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅಂದ್ಕೋತೀನಿ. ನಿಮಗೇನಾದರೂ ಯೂಸ್ ಆಯಿತು ಅಂದರೆ ಪ್ಲೀಸ್ ಒಂದು ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಾನಿಲ್ಲೊಂದು ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ನೀರು ಕುದಿಯೋಕ್ಕೆ ಬಂದಾದಮೇಲೆ, ನೀರು ಕುದಿದ ತಕ್ಷಣ ನಾನು ಇದನ್ನು ಕಾಳು ಬಸಿಯೋ ಪ್ಲೇಟಿಗೆ ಹಾಕ್ಬಿಟ್ಟು ಬಟ್ಲಿಗೆ ಹಾಕಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನೀಟಾಗಿ ಮುಚ್ಚಿಬಿಟ್ಟು ಸ್ಟೀಮಲ್ಲೇ ಒಂದು 10 ನಿಮಿಷ ಅಷ್ಟೇ ಸಾಕಾಗುತ್ತೆ. ಬೇಯಿಸ್ಕೊಂಡ್ರೆ ನಮಗೆ ಮೋದಕ ರೆಡಿನೇ ಆಗುತ್ತೆ. ತುಂಬ ಸಿಂಪಲ್ ಆದಂತಹ ರೆಸಿಪಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲೂ ಕೂಡ ಅರ್ದಿಲ್ಲ, ಅಷ್ಟು ನೀಟಾಗಿ ಉಬ್ಬಿದೆ ನೋಡಿರಿ ಕಡುಬೆಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಪ್ಲೀಸ್ ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡ್ತಾ ಇದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಒಂದು ಮೋದಕ ಬೆಂದಿದೆಯಲ್ವ ನೋಡಿರಿ, ನಾನು ಕೈಯಲ್ಲಿ ಇದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ತುಂಬಾ ಈಸಿಯಾಗಿ ನಾನು ಈ ಒಂದು ರೆಸಿಪಿನ ಮಾಡಿದೆ. ಈ ಒಂದು ಮೋದಕ ಬೆಂದಿದೆಯಲ್ವ, ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ, ತುಂಬ ಚೆನ್ನಾಗಿ ಬೆಂದಿತ್ತು. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಎಳ್ಳು, ಬೆಲ್ಲ, ಕೊಬ್ಬರಿ ಹಾಕಿದರೆ ಎಲ್ಲದೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತಲ್ವ, ಹಂಗಾಗಿ ತುಂಬ ಟೇಸ್ಟು ಚೆನ್ನಾಗಿತ್ತು. ನಾನು ಮತ್ತೆ
ತಿನ್ಬೇಕನ್ನಿಸ್ತು. ಬಟ್ ಮತ್ತೆ ದೇವರಿಗೆ ಮಾಡಬೇಕಲ್ವಾ, ಹಂಗಾಗಿ ಸ್ವಲ್ಪನೇ ಮಾಡಿದ್ದೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.